ಸೋಮಶೇಖರ್ ಪೈಲ್ವಾನ್ ಅಂತ ಸರ್. ಯಾರು ಸೋಮಶೇಖರ್ ಅನ್ನೋ ಸರ್ ಪೈಲ್ವಾನ್ರು ಅಂತಾರೆ. ಪೈಲ್ವಾನ್ರು ಅಂತಾರೆ. ಸೊ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಶುರು ಮಾಡಿ, ಹೋಟ್ಲು ಶುರು ಮಾಡಿ? ಒಂದು 30-35 ವರ್ಷ ಆಗಿತ್ತು ಸರ್. 35 ವರ್ಷ. ಇವಾಗ ನೀವು ಶುರು ಮಾಡಿದಾಗೆಲ್ಲ ಎಷ್ಟಿತ್ತು ರೇಟು ಸರ್? ₹1 4 ಇಡ್ಲಿ ಇತ್ತು ಸರ್. ₹1 4 ಇಡ್ಲಿ. ರುಚಿ ಶುಚಿ, ಒಳ್ಳೆಯ ಕ್ಲೀನಿಂಗ್ಸು, ಒಳ್ಳೆಯ ಟಿಫನ್, ಬಿಸಿ ಬಿಸಿ ಇದು. ಇಲ್ಲಿ ಟೇಸ್ಟ್ ಅಂದ್ರೆ ಇಡ್ಲಿ ಫೇಮಸ್ ಸರ್. ಇಲ್ಲಿ ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಬಹಳ ಫೇಮಸ್. ಪ್ರಾಮಾಣಿಕ ಮಾಜಿ ಕೌನ್ಸಿಲರ್ ಅದಾರೆ, ಗಲ್ಲು ಮನೆಯಲ್ಲಿ ಕುಸ್ತಿ ಆಡಿ ಪೈಲನ್ರ್ ಅದಾರೆ. ಆಮೇಲೆ ಪ್ರಾಮಾಣಿಕ ಕೆಲಸ ಮಾಡ್ತಾರೆ, ದುಡಿಮೆ ತಕ್ಕಂತೆ ಕೆಲಸ ಶ್ರಮ ಆಗ್ತಾರೆ. ಅಂದ್ರೆ ಇವತ್ತಿಗೆ ನಾನು ಬೇರೆ ಏನು ತಿಂದೇ ಇಲ್ಲ ಬಹುಶಃ. ಇಡ್ಲಿ ವಡೆನೇ ಜಾಸ್ತಿ ತಿನ್ನೋದು. ಬೇರೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಆರಾಮಾಗಿರ್ಬೋದು ಇವರು, ಬಟ್ ಹಂಗಲ್ಲ. ಯಾವ್ದೆಲ್ಲ ಎಷ್ಟೇ ಇದ್ರು ಅದು ಕೂತ್ ತಿಂದ್ರು ಕುಡಿಕೆ ಒಂದು ಸಾಲ ಅಂತಾರಲ್ಲ, ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. 35 ವರ್ಷದ ಹಳೆಯ ಒಂದು ಈಟ್ರಿನ ನಾವು ನಿಮಗೆ ಪರ್ಚೇಸ್ಬೇಕು ಅಂತ ಇವತ್ತು ಬಂದಿರೋದು ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿಗೆ. ಪೈಲ್ವಾನ್ರು ಹೋಟೆಲ್ ಅಂತಾನೆ ಈ ಹೋಟೆಲ್ ಲೋಕಲಿ ಫೇಮಸ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಹರಪನಹಳ್ಳಿಯಲ್ಲಿರೋ ಈ ಹೋಟೆಲ್ಗೆ ಯಾವುದೇ ಬೋರ್ಡ್ ಇಲ್ಲ, ಆದರೆ ಇದನ್ನ ಪೈಲ್ವಾನ್ರು ಹೋಟೆಲ್ ಅಂತಾನೆ ಕರೀತಾರೆ. ಇದನ್ನ ನಡೆಸ್ತಿರೋರ ಹೆಸರು ಸೋಮಶೇಖರ್. ಇವರು ನ್ಯಾಷನಲ್ ಪೈಲ್ವಾನ್ ಪ್ಲೇಯರ್ ಆಗಿದ್ರು, ಹಾಗೆ ಮಾಜಿ ಕೌನ್ಸಿಲರ್ ಕೂಡ ಆಗಿದ್ರು. ಇವರ ಹೋಟ್ಲಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಇಡ್ಲಿ, ವಡೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ ಸಿಗುತ್ತೆ. ಇಲ್ಲಿನ ಮೋಸ್ಟ್ ಪಾಪ್ಯುಲರ್ ಟಿಫನ್ ಅಂದರೆ ಇಡ್ಲಿ, ವಡೆ, ಚಟ್ನಿ. ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋರು ಕೂಡ ಇಲ್ಲಿ ಟಿಫನ್ ಮಾಡಿ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ. ನಾವು ಬಂದಾಗ ಇಡ್ಲಿ, ವಡೆ, ಚಿತ್ರಾನ್ನ, ಪುಳಿಯೋಗರೆ ಮಾಡ್ತಾ ಇದ್ರು. ಆ ಒಂದು ಮೇಕಿಂಗ್ನ ನಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿದಿದ್ದೀವಿ. ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದಿರಾ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇಲ್ಲ ಸರ್ ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಸರ್. ನಿಮ್ಮ ಹೆಸರು? ಸೋಮಶೇಖರ್ ಪೈಲ್ವಾನ್ ಅಂತ ಸರ್. ಯಾರು ಸೋಮಶೇಖರ್ ಅನ್ನೋ ಸರ್ ಪೈಲ್ವಾನ್ರು ಅಂತಾರೆ. ಪೈಲ್ವಾನ್ರು ಅಂತಾರೆ. ಫಸ್ಟಿಂದ ನಾವು ಕುಸ್ತಿ ಆಡ್ತಿದ್ವಿ. ಹಾಂ, ನ್ಯಾಷನಲ್ ಪ್ಲೇಯರ್. ನ್ಯಾಷನಲ್ ಪ್ಲೇಯರ್ ನೀವು? ಓಕೆ ಓಕೆ. ಎಲ್ಲೆಲ್ಲೆಲ್ಲ ಹೋಗಿದ್ದೀರಾ ಸರ್? ಹೊಸಪೇಟೆ, ಬಳ್ಳಾರಿ, ದಾವಣಗೆರೆ, ಹುಬ್ಬಳ್ಳಿ, ಹರಿಯಾಣ, ಡೆಲ್ಲಿ. ನಮ್ಮ ಪೈಲ್ವಾನ್ ಅಂದ್ರೆ ಇಡೀ ಜಿಲ್ಲೆದಾಗ ಯಾರು ಹೇಳ್ತಾರೆ ಸರ್. ಓಕೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟ್ಲಲ್ಲಿ? ಇಡ್ಲಿ, ವಡ, ಪೂರಿ, ಪುಳಿಯೋಗರೆ, ಚಿತ್ರಾನ್ನ, ಮಿರ್ಚಿ. ರೆಗ್ಯುಲರ್ ಆಗಿ ಇಷ್ಟು ಐಟಮ್ಸ್ ಸಿಗುತ್ತೆ. ಸೊ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಶುರು ಮಾಡಿ, ಹೋಟ್ಲು ಶುರು ಮಾಡಿ? ಒಂದು 30-35 ವರ್ಷ ಆಗಿತ್ತು ಸರ್. 35 ವರ್ಷ. ಇವಾಗ ನೀವು ಶುರು ಮಾಡಿದಾಗೆಲ್ಲ ಎಷ್ಟಿತ್ತು ರೇಟು ಸರ್? ₹1 4 ಇಡ್ಲಿ ಇತ್ತು ಸರ್. ₹1 4 ಇಡ್ಲಿ ಸರ್. ₹30 4 ಸರ್. ₹30 4 ಇಡ್ಲಿ. ಏನು ಮಾಡ್ತಾರಾ ಸರ್? ಇದು ಲೆಮನ್ ರೈಸ್. ಲೆಮನ್ ರೈಸ್ಗಾ? ಓಕೆ.
ಈಗಲೂ ಹೋಗ್ತಾ ಇರ್ತೀರಾ ಕುಸ್ತಿಗೆಲ್ಲ? ಸರ್ ನಿನ್ನೆ ಹೋಗಿ ಸರ್ ಮರಮನಹಳ್ಳಿ. ನಿನ್ನೆ ಹೋಗಿದ್ರಾ? ಎಲ್ಲಿ? ಮರಮನಹಳ್ಳಿ ಸರ್. ಹಾಂ ಹಾಂ. ಅಂದರೆ ಏನು ಲೈಕ್ ಗೆಸ್ಟಾಗ? ಗೆಸ್ಟ್ ಆಗಿ ಸರ್ ಕರೀತಾರೆ ಸರ್. ಮತ್ತು ಹಳೆ ಪೈಲ್ವಾನ್ರಲ್ಲ ಮಾಜಿ ಪೈಲ್ವಾನ್ರಲ್ಲ, ಹಾಂ, ಹಂಗಾಗ್ಬಿಟ್ಟು ಸನ್ಮಾನ. ಓಕೆ. ನೀವೇನಾದರೂ ಬೇರೆಯವ್ರಿಗೆ ಹೇಳ್ಕೊಡೋದು ಅದೆಲ್ಲ ಮಾಡ್ತೀರಾ? ಹೌದು ಸರ್, ನಮ್ಮ ಮಗ ಇದ್ದಾನೆ ಸರ್. ನಿಮ್ಮ ಮಗನ? ಅವರು ಪೈಲ್ವಾನ್ರಾ? ಅವರು ಪೈಲ್ವಾನ್ ಸರ್. ಅವರು ಹೇಳ್ಕೊಡ್ತಾ ಇದ್ದಾರಾ? ಸರ್ ಹೇಳ್ಕೊಡಲ್ಲ, ಅವ್ರು ಇದು ಸೆಕೆಂಡ್ PUC ಓದ್ತಾರೆ. ಅವರು ನ್ಯಾಷನಲ್ ಪ್ಲೇಯರ್. ಅವರು ನ್ಯಾಷನಲ್ ಪ್ಲೇಯರ್. ಓ, ಸರ್ ಇಲ್ಲಿ ಪರಿಸರ ಇರೋದೇ ಎಲ್ಲ ಫಸ್ಟ್ ಗಲ್ಡಿ ಮನಿ ಸರ್. ಅಷ್ಟು ಇದ್ದಷ್ಟು ಇಡೀ ರಾಜ್ಯದಾಗ ಎಲ್ಲಿ ಇದೆ ಸರ್ ಗಲ್ಡಿ ಮನಿ? ಇಲ್ಲಿ ಹರಪನಹಳ್ಳಿ ಅಲ್ಲ? ಓ, 23 ಗಲ್ಡಿ ಮನಿ ಇರೋದು. 23 ಈಗಲೂ ಇದೆಯಾ? ಓ, ಸರ್ ಬನ್ನೂರು. ಸರ್ ಭಾಳ ಅನೇಕ ವರ್ಷಗಳಿಂದ ಹಾಂ, ಈ ಹೋಟ್ಲಿಗೆ ಬರ್ತಾ ಇದ್ದೀವಿ. ರುಚಿ ಶುಚಿ, ಒಳ್ಳೆಯ ಕ್ಲೀನಿಂಗ್ಸು, ಒಳ್ಳೆಯ ಟಿಫನ್, ಬಿಸಿ ಬಿಸಿ ಇದು. ಇಲ್ಲಿ ಟೇಸ್ಟ್ ಅಂದ್ರೆ ಇಡ್ಲಿ ಫೇಮಸ್ ಸರ್. ಇಲ್ಲಿ ಈ ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಭಾಳ ಫೇಮಸ್. ಪ್ರಾಮಾಣಿಕ ಮಾಜಿ ಕೌನ್ಸಿಲರ್ ಅದಾರೆ, ಗಲ್ಡಿ ಮನೆಯಲ್ಲಿ ಕುಸ್ತಿ ಆಡಿ ಪೈಲ್ವಾನ್ರು ಅದಾರೆ. ಆಮೇಲೆ ಪ್ರಾಮಾಣಿಕ ಕೆಲಸ ಮಾಡ್ತಾರೆ, ದುಡಿಮೆ ತಕ್ಕಂತೆ ಕೆಲಸ ಶ್ರಮ ಆಗ್ತಾರೆ. ಇವತ್ತು ಅಷ್ಟು ರಾಜಕಾರಣದಲ್ಲಿ ತೊಡಗಿಸ್ಕೊಂಡು ಹೋಟ್ಲದ ದಂಧೆ ಬಿಡಲ್ಲ, ಕಸುಬು ಇದು ಅವ್ರದ್ದು. ಹೌದು ಹೌದು. ಅದೆಷ್ಟೇ ರಾಜಕಾರಣದಲ್ಲಿ ಕೆಲಸ ಕಾರ್ಯಗಳಿರಲಿ, ಅವರು ದಿನನಿತ್ಯ ಹೋಟ್ಲಿಗೆ ಕೆಲಸ ಮಾಡಿಕೊಂಡು ಅದರ ಜೊತೆಗೆ ರಾಜಕೀಯದಲ್ಲಿ ತೊಡಗಿಸ್ಕೊಂತಾರೆ. ಇಲ್ಲ ಸರ್, ಕಡಿಮೆ ಅಂದ್ರೆ ನಾವೆಲ್ಲ ಒಂದು ನಿಯರ್ಲಿ ಒಂದು 7-8 ವರ್ಷ ಆಯ್ತು. ಇದೇ ಊರಲ್ಲ, ಮುಂಚೆಯಿಂದ ಗೊತ್ತಿತ್ತು, ಬಟ್ ಟಿಫನ್ ಮಾಡೋದು ಕಡಿಮೆ ಇತ್ತು. ಆಮೇಲೆ ನನ್ನ ಫ್ರೆಂಡ್ ಸರ್ಕಲಿಂದ ನಮಗೆ ಗೊತ್ತಾಯ್ತಲ್ಲ, ಅರ್ಜೆಂಟ್ ಇದೇ ರೂಟಲ್ಲೇ ಓಡಾಡ್ತಿರ್ತೀವಿ ನಾವು, ಹಳ್ಳಿಯಲ್ಲಿ ವರ್ಕ್ ಮಾಡೋದು. ಹಂಗೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗೋದು, ಇಲ್ಲೇ ಚೆನ್ನಾಗಿ ಮಾಡ್ತಿದ್ವಿ, ಚೆನ್ನಾಗಿದೆ ಟಿಫನ್. ನನಗೆ ಇಡ್ಲಿ ವಡೆನೇ ಇಲ್ಲಿ ತುಂಬ ಇಷ್ಟ ಆಗೋದು. ಇಲ್ಲಾಂದರೆ ಇವತ್ತಿಗೆ ನಾನು ಬೇರೆ ಏನು ತಿಂದೇ ಇಲ್ಲ ಬಹುಶಃ, ಇಡ್ಲಿ ವಡೆನೇ ಜಾಸ್ತಿ ತಿನ್ನೋದು. ಬೇರೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಆರಾಮಾಗಿರ್ಬೋದು ಇವರು, ಬಟ್ ಹಂಗಲ್ಲ. ಯಾವ್ದೆಲ್ಲ ಎಷ್ಟೇ ಇದ್ರು ಅದು ಕೂತ್ ತಿಂದ್ರು ಕುಡಿಕೆ ಒಂದು ಸಾಲ ಅಂತಾರಲ್ಲ, ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರು.
ನಾವು ಟೇಸ್ಟ್ ಮಾಡೋಣ ಅಂತ ಇಡ್ಲಿ ವಡೆ ಚಿತ್ರಾನ್ನ ಪುಳಿಯೋಗರೆ ತಗೊಂಡ್ವಿ. ಪಕ್ಕ ಹಳ್ಳಿ ಶೈಲಿಯಲ್ಲಿರೋ ಟಿಫನ್ ವಾವ್ ಅಂತಾನೆ ಹೇಳ್ಬೋದು. ಕ್ರೇಜಿ ಆಗಿತ್ತು. ಟೇಸ್ಟ್ ಮಾಡಿದ್ಮೇಲೆ ಮನಸ್ಸಿಗೆ ತುಂಬಾ ಖುಷಿ ಆಗಿತ್ತು. ನಮಗೆ ಮಾತ್ರ ಅಲ್ಲ, ಈ ಹೋಟೆಲ್ಗೆ ಬಂದ ಎಲ್ಲರ ಮುಖದಲ್ಲೂ ಕೂಡ ಆ ಖುಷಿ ನೋಡ್ತಾ ಇದ್ವಿ. ನೀವ್ಯಾರಾದ್ರೂ ಹರಪನಹಳ್ಳಿ ಕಡೆ ಹೋದ್ರೆ ಈ ಹೋಟೆಲ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾನು ಸಿಗ್ತೀನಿ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.